ಇನ್ನು ಹಾಸನ ಅಂತ ಬಂದಾಗ ಯಾವಾಗಲೂ ಕೂಡ ಹೈ ವೋಲ್ಟೇಜ್ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ಸದ್ಯಕ್ಕೆ ಯಾವುದೇ ಅಸಮಾಧಾನ ಇಲ್ಲ ಅಂತ ಅಭ್ಯರ್ಥಿ ಹೇಳಿದ್ದಾರೆ. ಹಾಸನದಲ್ಲಿ ಎಲ್ಲವೂ ಕೂಡ ಸರಿ ಹೋಗುತ್ತೆ ಅಂತ ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ TV5 ಕನ್ನಡಗೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ನಿನ್ನೆ ಹಾಸನ ಜಿಲ್ಲೆಗೆ ಸಂಬಂಧಪಟ್ಟಂತೆ ಮೀಟಿಂಗ್ ಆಗಿದೆ. ಆ ಮೀಟಿಂಗ್ ನಲ್ಲಿ ಎಲ್ಲವೂ ಸರಿ ಹೋಗಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ, CT ರವಿ, HD ರೇವಣ್ಣ ಕೂಡ ಪಾಲ್ಗೊಂಡಿದ್ರು. ನನ್ನ ಜೊತೆ ಎಲ್ಲರೂ ಕೂಡ ಬರ್ತಾರೆ. ಎಲ್ಲ ಅಸಮಾಧಾನ ಶಮನ ಆಗಿದೆ. ನಮ್ಮ ಜೊತೆಗೆ ಪ್ರತ್ಯೇಕವಾಗಿ ಮೈತ್ರಿ ನಾಯಕರು ಸಭೆ ಮಾಡಿದ್ರು. ನಂತರ ಪ್ರೀತಮ್ ಗೌಡ ಜೊತೆಗೂ ಕೂಡ ಅರ್ಧ ಗಂಟೆ ಚರ್ಚೆ ಮಾಡಿದ್ದಾರೆ. ಹೀಗಾಗಿ ಯಾವುದೇ ರೀತಿಯ ಅಸಮಾಧಾನ ಇಲ್ಲ. ನಾಡಿದ್ದು ನಾಮಪತ್ರ ಸಲ್ಲಿಕೆ ವೇಳೆ ಎಲ್ಲರೂ ಕೂಡ ನಮ್ಮ ಜೊತೆಗೆ ಬರ್ತಾರೆ, ಸಾಥ್ ಕೊಡ್ತಾರೆ. ಹಾಸನದಲ್ಲಿ ಸದ್ಯಕ್ಕೆ ಯಾವ ಅಸಮಾಧಾನನೂ ಇಲ್ಲ. ಎಲ್ಲದನ್ನು ಕೂಡ ಈಗ ವಿಜಯೇಂದ್ರ ಅವರು ಹೋಗ್ಲಾಡಿಸಿದ್ದಾರೆ ಅಂತ TV5 ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಏನು ಚುನಾವಣೆಯ ಕಾವು ಕೂಡ ಏರಿರುವಂಥದ್ದು. ನಿನ್ನೆ ಬೆಂಗಳೂರಿನಲ್ಲಿ ಸಾಕಷ್ಟು ಮಹತ್ವದ ಸಭೆ ಕೂಡ ನಡೆದಿರುವಂಥದ್ದು. ಆ ಸಭೆಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಮತ್ತು CT ರವಿ ಅವರು ಜೊತೆಗೆ ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಇವರ ನೇತೃತ್ವದಲ್ಲಿ ಹಾಸನ ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ ಮಹತ್ವದ ಮೀಟಿಂಗ್ ಕೂಡ ನಡೆದಿರುವಂಥದ್ದು. ಖಾಸಗಿ ಹೋಟೆಲ್ನಲ್ಲಿ ನಮ್ಮ ಜೊತೆಗೆ ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಇದ್ದಾರೆ. ಸರ್, ನಿನ್ನೆ ಹಾಸನ ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಸಭೆ ನಡೆದಿರುವಂಥದ್ದು, ಮೀಟಿಂಗ್ ನಡೆದಿರುವಂಥದ್ದು, ಹೇಗೆಲ್ಲ ಇದೆ ಸರ್? ಹೇಗೆ ರೆಸ್ಪಾನ್ಸ್ ಆಯಿತು ಅಂತ? ಸರ್, ಭಾಳ ಚೆನ್ನಾಗಾಯಿತು. ಎಲ್ಲ ಪದಾಧಿಕಾರಿಗಳು ನಮ್ಮ MLAs ಬಂದಿದ್ರು. BJP XMLAs MLAs ಅದು ಅವರ ಒಂದು ಸಭೆಯನ್ನ ಅವ್ರ ನಿಯಂತ್ರಣದಲ್ಲಿ ಯಾರ್ಯಾರು ಬರಬೇಕು ಅಂತ ಅವ್ರು ಮಾಡ್ಕೊಂಡಿದ್ರು. ಅದರಲ್ಲಿ ನನ್ನ ಕೂಡ ಆಹ್ವಾನಿತರು ಮಾಡಿದ್ರು. ಅಂದ್ರೆ ಒಬ್ಬ ಅಭ್ಯರ್ಥಿ ಆಗಿರೋದ್ರಿಂದ, NDA ಅಭ್ಯರ್ಥಿ ಆಗಿರೋದ್ರಿಂದ, BJP ಮತ್ತು JDS ಚಿಹ್ನೆಯಲ್ಲಿ ನಿಲ್ತಾರ ಅಂತ ಅಭ್ಯರ್ಥಿ ಆಗಿರೋದ್ರಿಂದ ಬರಬೇಕು ಅಂತ ಹೇಳಿದ್ರು. ಹಾಗಾಗಿ ನಾವು ಹೋಗಿ ಅಲ್ಲಿ ನಾವೆಲ್ಲರನ್ನು ಮಾತಾಡಿಸಿ ಎಲ್ಲರನ್ನು ರಿಕ್ವೆಸ್ಟ್ ಮಾಡಿಕೊಂಡು ದಯವಿಟ್ಟು ಎಲ್ಲ 4ನೇ ತಾರೀಕು ಬನ್ನಿ ನಾಮಿನೇಷನ್ಗೆ ಅಂತೆಲ್ಲ ರಿಕ್ವೆಸ್ಟ್ ಮಾಡಿದ್ರು. ನಂತರ ಆಮೇಲೆ ಅವರು ಅರ್ಧ ಗಂಟೆ ನಮ್ಮನ್ನ ಮಾತಾಡಿಸ್ಬಿಟ್ಟು ಕಳಿಸಿದ್ರು. ಆಮೇಲೆ ವಿಜೇಂದ್ರಣ್ಣ ಮತ್ತು CT ರವಿ ಅವ್ರ ನೇತೃತ್ವದಲ್ಲಿ ಮತ್ತು ಪ್ರಾಣೇಶಣ್ಣ ನೇತೃತ್ವದಲ್ಲಿ ಒಂದು ಮೀಟಿಂಗ್ ನಡೀತು. ಆ ಮೀಟಿಂಗಲ್ಲಿ ಏನೇನು ಎಲ್ಲ ಮಾತಾಡಿಕೊಂಡು ನಂತರ ಬಂದು ಎಲ್ಲ ನಾವು ಒಗ್ಗಟ್ಟಾಗಿ ದುಡಿತೀವಿ. ಖಂಡಿತವಾಗ್ಲೂ ಪ್ರಜ್ವಲ್ ರೇವಣ್ಣ ಅವರಿಗೆ ಸಹಕಾರ ಕೊಡ್ತೀವಿ. BJP ಒಟ್ಟಾಗಿ ನಾವೆಲ್ಲರೂ ಕೂಡ ಜೊತೆಗಿದ್ದೀವಿ ಅಂತೇಳಿ ನಿನ್ನೆ ಎಲ್ಲ ಮಾತುಕತೆ ಆಗಿದೆ. ಒಂದು ಒಳ್ಳೆ ಬೆಳವಣಿಗೆ ಆಗಿ ಮುಂದಿನ ದಿವಸಗಳಿಂದ BJP ಮತ್ತು JDS ಒಗ್ಗಟ್ಟಾಗಿ 28 ಜಿಲ್ಲೆಯಲ್ಲೂ ಕೂಡ ನಾವೆಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡೋದು ನಿಟ್ಟಿನಲ್ಲಿ ಮಾಡ್ತೀವಿ. ಸರ್, ಒಂದು ಈ ನಾಮಪತ್ರ ಸಲ್ಲಿಸುವ ದಿನ ಪ್ರೀತಮ್ ಗೌಡ ಅವತ್ತೇನಾದ್ರು ನಾಮಪತ್ರ ಸಲ್ಲಿಸಲಿಕ್ಕೆ ಅವರು BJP ಮುಖಂಡರು ಬರ್ಲಿಕ್ಕೆ ಹೇಳಿದ್ದಾರೆ. ಯಾವೆಲ್ಲ ರೀತಿಯಾಗಿ ಸೂಚನೆ ಕೊಟ್ಟಿದ್ದಾರೆ ಸರ್? ಬರ್ತಾರ ಅಂತ? ಆ ವಿಚಾರವಾಗಿ ನನ್ನ ಮುಂದೆ ಏನು ಚರ್ಚೆ ಆಗಿಲ್ಲ ಸರ್. ಒಳಗಡೆ ಇಂಡೋರ್ ಮೀಟಿಂಗ್ ಆಗಿದೆ. ಹಾಗಾಗಿ ವಿಜೇಂದ್ರಣ್ಣ ಬರ್ತಿದ್ದಾರೆ. ಆಮೇಲೆ CT ರವಿ ಸಾಹೇಬರು ಅವತ್ತು ಉಡುಪಿ ಮತ್ತೆ ಚಿಕ್ಕಮಂಗ್ಳೂರಿಗೆ ಅವತ್ತು ಅಲ್ಲಿಗೆ ಹಾಕಿದ್ದಾರೆ. ಅವತ್ತು ಅಲ್ಲಿ ಇನ್ಚಾರ್ಜ್ ಇದ್ದಾರೆ. ಅಲ್ಲಿಂದ ಬರೋದು ಒಂಚೂರು ಕಷ್ಟ ಆಗುತ್ತೆ ಅಂತ ಅಂದ್ರು. ಸೊ ಹಾಗಾಗಿ ವಿಜೇಂದ್ರಣ್ಣ ಬರ್ತಿದ್ದಾರೆ, ಪ್ರಾಣೇಶಣ್ಣ ಇರ್ತಾರೆ. ಇವತ್ತು ಕೂಡ ಪ್ರಾಣೇಶಣ್ಣ ಜಂಟಿ ಸಭೆಗಳಲ್ಲಿ ಬೇಲೂರು, ಕಡೂರು ಮತ್ತು ಅರಸೀಕೆರೆ ಜಂಟಿ ಸಭೆಯಲ್ಲಿ ಅವರೇ ಭಾಗವಹಿಸ್ತಾರೆ. CT ರವಿಯಣ್ಣವರು 5ನೇ ತಾರೀಕು ಜಿಲ್ಲಾ ಮಟ್ಟದ ಒಂದು ಸಮನ್ವಯ ಸಭೆನ ಒಂದು ಇಡೀ ಜಿಲ್ಲೆಯಿಂದ ಎಲ್ಲ ಪದಾಧಿಕಾರಿಗಳು, ಆಮೇಲೆ ಅಧ್ಯಕ್ಷರುಗಳು, ಆಮೇಲೆ ಎಲ್ಲ ಮುಖಂಡರುಗಳನ್ನೆಲ್ಲ BJP ಮತ್ತು ಹಾಗೂ JDS ಇಂದ ಬರೋದಕ್ಕೆ ಹೇಳಿದ್ದಾರೆ. ಹಾಗಾಗಿ ಅದೊಂದು ಸಭೆ ನಡೆಯುವಂಥ ಕಾರ್ಯಕ್ರಮ ನಡೆಯುತ್ತೆ. ಅದರಿಂದ ಎಲ್ಲ ಸರಿಯಾಗಿ ಮಾಡ್ಕೊಂಡು ಹೋಗ್ತೀವಿ. ಸರ್, ಕೊನೆಯದಾಗಿ ನಾಮಪತ್ರ ಸಲ್ಲಿಸೋದಕ್ಕೆ ಯಾವೆಲ್ಲ ರೀತಿಯಾಗಿ ಸಿದ್ಧತೆ ಮಾಡ್ಕೊಂಡಿದ್ದೀರಾ ಅಂತ? ನಿನ್ನೆ ಕಾಂಗ್ರೆಸ್ ಅಭ್ಯರ್ಥಿ ನಾಮಪತ್ರ ಸಲ್ಲಿಸಿದ್ದಾರೆ. 4ನೇ ತಾರೀಕು ನೀವು ನಾಮಪತ್ರ ಸಲ್ಲಿಸ್ತೀರಿ. ಹೇಗೆ ಸಿದ್ಧತೆ ಇದೆ ಸರ್? ಈಗ ನಾವು ಈಗಾಗಲೇ ನಮ್ಮ ಎಲ್ಲ ಮುಖಂಡರುಗಳಿಗೆ ಮತ್ತೆ ನಮ್ಮ ಕಾರ್ಯಕರ್ತರಿಗೆ ಒಂದು ಕರೆ ಕೂಗಿದ್ದೀವಿ. ದಯವಿಟ್ಟು ನೀವೆಲ್ಲರೂ ಕೂಡ ವಾಲಂಟಿಯರ್ಸ್ ಆಗಿ ಬಂದು ನಮಗೆ ಶಕ್ತಿ ತುಂಬುವಂಥ ಕೆಲಸ ಮಾಡಬೇಕು. ಎಲ್ಲ ಒಗ್ಗಟ್ಟಾಗಿ ನಿಲ್ಲಂತ ಕೆಲಸ ಮಾಡಿ ದೇವೇಗೌಡರಿಗೆ ಬಲ ಕೊಡುವಂಥ ಕೆಲಸ ಮಾಡಬೇಕು. ಹಾಗೂ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಪ್ರಧಾನಮಂತ್ರಿಯಾಗಿ ಈ ದೇಶನ ಕಾಪಾಡೋಂಥ ನಿಟ್ಟಲ್ಲಿ ನಾವು ಕೆಲಸ ಎಲ್ಲರೂ ಮಾಡಬೇಕು ಅಂತೇಳಿ ಎರಡು ಪಕ್ಷದ ಒಂದು ಕರೆನ ಕೂಗಿದ್ದೀವಿ. ಎರಡೂ ಪಕ್ಷದವ್ರನ್ನು ಕೂಡ ಅನ್ಯೋನ್ಯವಾಗಿ ಇವಾಗ ಎಲ್ಲ ಕಡೆನೂ ಕರೆ ಕೂಗುವಂಥ ಕೆಲಸ ಮಾಡ್ತಾರೆ. ಮುಂದಿನ ಖಂಡಿತವಾಗ್ಲೂ 4ನೇ ತಾರೀಕು ಅತಿ ಹೆಚ್ಚು ಜನ ಸೇರ್ತಾರೆ ಅನ್ನೋ ಒಂದು ವಿಶ್ವಾಸ, ಮತ್ತು ಯಾಕಂದ್ರೆ ನಾವೆಲ್ಲ ಮಾಡಿರೋ ಕೆಲಸಗಳನ್ನ ನೋಡಿ ಇವತ್ತು ಜನ ಬಂದು ನಮ್ಮನ್ನ ಆಶೀರ್ವಾದ ಮಾಡ್ತಾರೆ ಅನ್ನೋ ವಿಶ್ವಾಸ ನಮ್ಮಲ್ಲಿದೆ. ಖಂಡಿತವಾಗ್ಲೂ ಅವತ್ತಿನ ದಿವಸ ಒಳ್ಳೆ ಜನ ಸೇರಿಸ್ತೀವಿ ಸರ್. ಥ್ಯಾಂಕ್ ಯು. ಇದಿಷ್ಟು ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಕೂಡ ಹೇಳುವಂತಹ ಮಾತು. ಕ್ಯಾಮರಾ ಪರ್ಸನ್ ಕಿಶೋರ್ ಜೊತೆ ಪ್ರಕಾಶ್, TV5 ಹಾಸನ.